ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಾಜಿ ಸಚಿವರು ಆದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜು ಅವರೇ, ನಜೀರ್ ಅಹಮದ್ ಅವರೇ, ಮಾಜಿ ಮಹಾಪೌರರಾದಂಥ ಜೆ ಹುಚ್ಚಪ್ಪನವರೇ, ಇನ್ನೊಬ್ಬರು ಮಾಜಿ ಮಹಾಪೌರರಾದಂಥ ಶ್ರೀಮತಿ ಪದ್ಮಾವತಿಯವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಂಗೊಳ್ಳಿ ಕೃಷ್ಣಮೂರ್ತಿಯವರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು 75ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಂವಿಧಾನ ಜಾರಿಯಾಗಿ 74 ವರ್ಷಗಳು ತುಂಬಿ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಯಾಯಿತು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ 1949 ನವೆಂಬರ್ 25ನೇ ತಾರೀಕೆ ಅಂಗೀಕಾರ ಆದರೂ ಕೂಡ ಜಾರಿಯಾದದ್ದು 1950 ಜನವರಿ 26ನೇ ತಾರೀಕು. ಕಾಕತಾಳೀಯ ಅನ್ನುವಂತೆ ಸ್ವಾತಂತ್ರ್ಯ ಪ್ರೇಮಿ, ದೇಶ ಪ್ರೇಮಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಕೂಡ ಬ್ರಿಟಿಷ್ನವರು ಅವರನ್ನು ನೇಣುಗಂಬಕ್ಕೆ ಏರಿಸಿದರು. ಆ ದಿನವೇ ಇವತ್ತು ಈ 26ನೇ ತಾರೀಕು ಜನವರಿ 26ನೇ ತಾರೀಕು ಅವರಿಗೆ ನೇಣುಗಂಬಕ್ಕೆ ಬ್ರಿಟಿಷ್ನವರು ಏರಿಸಿದ್ರು. ಅವರು ಹುಟ್ಟಿದ ದಿನ ಸ್ವಾತಂತ್ರ್ಯ ಬಂತಲ್ಲ ಈ ದೇಶಕ್ಕೆ, ಆಗಸ್ಟ್ 15 ತಾರೀಕು, ನೇಣುಗಂಬಕ್ಕೆ ಏರಿದ್ದು 26 ಜನವರಿ. ಅದರಿಂದ 2 ದಿನಗಳನ್ನು, ಒಂದು ಅವರ ಜನ್ಮದಿನೋತ್ಸವ, ಇನ್ನೊಂದು ಅವರು ನೇಣಾಕದಂಥ ದಿನನ ಸ್ಮರಣೋತ್ಸವ, ಅವರ ಸ್ಮರಣೋತ್ಸವವನ್ನು ಮಾಡತಕ್ಕಂಥ ದಿನ, 2 ದಿನಗಳನ್ನು ಕೂಡ ಮಾಡ್ತೀವಿ. ಇವತ್ತು ನಾವು ದೇಶದ ಉದ್ದಗಲಕ್ಕೂ ಕೂಡ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿಕೊಡಬೇಕು, ಸಮಾನವಾಗಿ ನ್ಯಾಯವನ್ನು ಕೊಡಬೇಕು, ಸಮಾನವಾಗಿ ಅಧಿಕಾರವನ್ನು ಹಂಚಬೇಕು, ಸಮಾನವಾಗಿ ದೇಶದ ಸಂಪತ್ತನ್ನು ಹಂಚಿಕೆ ಆಗಬೇಕು, ಯಾರು ಬಡವ ಬಲ್ಲಿದ ಅಂತಕ್ಕಂಥದ್ದು ತೊಲಗಿಸಬೇಕು, ಮೇಲ್ಜಾತಿ ಕೀಳುಜಾತಿ ಅಂತಕ್ಕಂಥದ್ದನ್ನು ತೊಲಗಿಸಬೇಕು, ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅಡಕಾಗಿರ್ತಕ್ಕಂಥ ಅಂಶಗಳು. ಇದನ್ನೇ ಬಸವಾದಿ ಶರಣರು ಕೂಡ ಪ್ರತಿಪಾದನೆಯನ್ನು ಮಾಡಿದರು. ಅವರು ಯಾವ ಸಂದೇಶವನ್ನ ಈ ಸಮಾಜಕ್ಕೆ ಕೊಟ್ಟೋಗಿದ್ರು, ಆದರ್ಶ ತತ್ವಗಳನ್ನು ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ನನಗೇನು ಗೊತ್ತಿಲ್ವ ಸಂಗೊಳ್ಳಿ ರಾಯಣ್ಣನ ಬಗ್ಗೆ?
ಇದು ಹಿಂಗೆ ಮಾಡೋದು. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಅಲ್ಲಿ ಸೈನಿಕರಾಗಿದ್ದಂಥವ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ನವರ ವಿರುದ್ಧ ಯುದ್ಧ ಸಾರಿದಾಗ ಸಂಗೊಳ್ಳಿ ರಾಯಣ್ಣ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತಾರೆ. ಬ್ರಿಟಿಷ್ನವರ ವಿರುದ್ಧ ಮೊದಲನೇ ಯುದ್ಧದಲ್ಲಿ ಜಯ ಸಿಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಮತ್ತೆ ಸಂಗೊಳ್ಳಿ ರಾಯಣ್ಣವರಿಗೆ. ಥ್ಯಾಕ್ರೆ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಕೊಲೆಯಾಗುತ್ತೆ ಅದ ಮೊದಲನೇ ಯುದ್ಧದಲ್ಲಿ. ಆ ಎರಡನೇ ಯುದ್ಧದಲ್ಲಿ ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಬ್ರಿಟಿಷ್ನವರು ಈ ದೇಶ 200 ವರ್ಷ ಆಳ್ಬೇಕಾದ್ರೆ ನಮ್ಮವ್ರ ಸಹಾಯ ಇಲ್ದೇನೆ, ನಮ್ಮವ್ರ ಕುತಂತ್ರ ಇಲ್ದೇನೆ, ನಮ್ಮವ್ರ ಬೆಂಬಲ ಇಲ್ದೇನೆ ಈ ದೇಶ ಆಳ್ಲಿಕ್ಕೆ ಮೊಘಲರ ಕೈಲಾಗ್ಲಿ ಬ್ರಿಟಿಷ್ನವ್ರ ಕೈಲಾಗ್ಲಿ ಆಗ್ತಾ ಇರಲಿಲ್ಲ. ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು? ಇಂಥ ಕಡೆ ಇರ್ತಾನೆ, ಒಬ್ಬನೇ ಇರ್ತಾನೆ, ಹೋಗಿ ಹಿಡೀರಿ ಅಂತ ಹೇಳ್ಕೊಟ್ಟವ್ರು ಯಾರು? ನಮ್ಮವರೇ ಅಲ್ವಾ? ಭಾರತೀಯರು ಅಲ್ವಾ? ಅದರಿಂದ ನಮ್ಮಲ್ಲಿ ಸಮಾಜ ಬದಲಾವಣೆಗೆ ವಿರುದ್ಧ ಇರ್ತಕ್ಕಂಥ ಜನ ಇನ್ನೂ ಇದ್ದಾರೆ. ಸಮಾಜ ಬದಲಾವಣೆ ಆಗ್ಬಾರ್ದು. ಯಾಕಂತಂದ್ರೆ ಅಸಮಾನತೆ ಇದ್ರೆ ಶೋಷಣೆ ಮಾಡಲಿಕ್ಕೆ, ದೌರ್ಜನ್ಯ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅಸಮಾನತೆ ಹೋಗ್ಬಾರ್ದು. ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅಸಮಾನತೆ ಹೋಗ್ಬೇಕು. ಅವರು ಅದಕ್ಕೆ ಬಹಳ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದಲ್ಲಿ ಭಾಷಣ ಮಾಡುವಾಗ, ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಭಾಷಣ ಮಾಡುವಾಗ ಒಂದು ಮಾತು ಹೇಳಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಏನೋ ಬಂದಿದೆ, ನಮಗೆ ವೋಟ್ ಮಾಡತಕ್ಕಂಥ ಹಕ್ಕು ಕೂಡ ಸಿಕ್ಕಿದೆ, ಅಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಯಲ್ಲಿ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಸಿಕ್ಕಬೇಕು. ಇಲ್ಲದೆ ಹೋದರೆ ನಮ್ಮ ಸಾಮಾಜಿಕ ಬದಲಾವಣೆ ಆಗಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗುತ್ತೆ. ಯಾಕಂತಂದ್ರೆ ಬಹಳ ದೀರ್ಘಕಾಲದವರೆಗೆ, ಶತಮಾನಗಳ ಕಾಲ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಮಹಿಳೆಯರೂ ಸೇರಿ ವಂಚಿತರಾಗಿದ್ದರು. ಈ ವಂಚಿತರಾದ್ರಿಂದ ಅಸಮಾನತೆ ನಿರ್ಮಾಣ ಆಗಿದೆ. ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ. ಇದನ್ನು ದೇವರು ಮಾಡಿದ್ದಲ್ಲ, ನಾವೇ ಮಾಡ್ಕೊಂಡಿರೋದು. ಪಟ್ಟಭದ್ರ ಹಿತಾಸಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಇದನ್ನು ಮಾಡಿದ್ರು. ಇಂಥವ್ರ ವಿರುದ್ಧ ನಾವು ಎಚ್ಚರಿಕೆಯಿಂದ ಇರಬೇಕು. ಸಂಗೊಳ್ಳಿ ರಾಯಣ್ಣ ಕುರುಬರ ಜಾತಿಗೆ ಸೇರಿದವನು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಗೌರವಿಸೋದಲ್ಲ. ಸಂಗೊಳ್ಳಿ ರಾಯಣ್ಣ ಅವರ ಬದುಕಿನ ಉದ್ದಕ್ಕೂ ಕೂಡ ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು, ದೇಶಭಕ್ತಿಗೆ ಬದ್ಧರಾಗಿ ಇದ್ರು. ಅದಕ್ಕೋಸ್ಕರನೇ ಪ್ರತಿ ಮನೆಯಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣಂತಿಯವರು ಹುಟ್ಟಬೇಕು. ಎಲ್ರಿಗೂ ದೇಶಭಕ್ತಿ ಬರಬೇಕು. ಈ ದೇಶ ನಮ್ಮದು, ಈ ಜನ ನಮ್ಮವರು ಅಂತಕ್ಕಂಥ ಭಾವನೆ ಬರಬೇಕು. ಈ ದೇಶ ನಮ್ಮದು, ಈ ಜನ ನಮ್ಮವರು. ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ನಾವೆಲ್ಲರೂ ಕೂಡ ಮನುಷ್ಯರು. ಕುವೆಂಪು ಏನು ಹೇಳಿದ್ದಾರೆ? ಈ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮನವರು ಲಿಂಗಾಯತ ಸಮಾಜಕ್ಕೆ ಸೇರಿದಂಥವ್ರು, ಸಂಗೊಳ್ಳಿ ರಾಯಣ್ಣ ಕುರುಬರ ಜಾತಿಗೆ ಸೇರಿದಂಥವ್ರು.
ಅವ್ರ ಸೈನ್ಯದಲ್ಲಿ ಸೈನಿಕನಾಗಿದ್ದರು. ಆದರೆ ದೇಶಕ್ಕೋಸ್ಕರ ದೇಶಭಕ್ತಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡತಕ್ಕಂಥ ನಿರ್ಧಾರ ಮಾಡೋದಿದೆಯಲ್ಲ, ಅದು ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು. ದೇಶಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಲಿಕ್ಕೂ ಕೂಡ ತಯಾರಿದ್ದೇನೆ. ಅಷ್ಟರ ಮಟ್ಟಿಗೆ ಸಂಗೊಳ್ಳಿ ರಾಯಣ್ಣ ದೇಶಭಕ್ತಿಯನ್ನ ಅವರ ಬದುಕಿನ ಉದ್ದಕ್ಕೂ ಕೂಡ ಪ್ರದರ್ಶನವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಸರ್ಕಾರ ಇದ್ದಾಗ ಅವರು ಹುಟ್ಟಿದಂತ ಊರು ಸಂಗೊಳ್ಳಿ, ಅವರನ್ನ ನೇಣಾಕ್ದಂತ ಜಾಗ ನಂದಿಗಡ, ಎರಡೂ ಕಡೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವ್ರ ಹೆಸರಿನಲ್ಲಿ ಅವರ ಹೆಸರು ಶಾಶ್ವತವಾಗಿರಬೇಕು ಸಮಾಜದಲ್ಲಿ. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿ, ಅವತ್ತು ಅದನ್ನ ಶಂಕುಸ್ಥಾಪನೆ, ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದು ಶಂಕುಸ್ಥಾಪನೆ ಆಯಿತು. ಈ ಜನವರಿ 17ನೇ ತಾರೀಕು ಅದರ ಉದ್ಘಾಟನೆಯನ್ನು ನಾನೇ ಮಾಡಿದೆ. ಆಮೇಲೆ ಆ ಜಾಗ ಅಭಿವೃದ್ಧಿ ಪಡಿಸ್ತಕ್ಕಂಥದಕ್ಕೆ ಎಕ್ಸಿಬಿಷನ್ ಅವರ ಎಂಥದ್ದು ಮ್ಯೂಸಿಯಂ ಮಾಡಬೇಕು, ಆಮೇಲೆ ಅವರ ಉದ್ಯಾನವನ ಮಾಡಬೇಕು, ಸೈನಿಕ ಶಾಲೆ ಮಾಡಬೇಕು, ಮತ್ತೆ ಅವರ ಚರಿತ್ರೆ ಹೇಳ್ತಕ್ಕಂಥ ಉದ್ಯಾನವನ ಇರಬೇಕು ಅಂತೇಳಿ ಮಾಡಿ, ಇನ್ನೂ ಸ್ವಲ್ಪ ಅವರು ನೇಣಾಕದ್ದಲ್ಲ ಅವರ ಇದೆಯಲ್ಲ, ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಿದೆ, ಅದನ್ನು ಕೂಡ ಮಾಡಿಸ್ತೇವೆ, ನಮ್ಮ ಸರ್ಕಾರ ಮಾಡ್ತದೆ ಅಂತ. ನಾನು ಆಮೇಲೆ ಶಿಫಾರಸು ಕೂಡ ಮಾಡಿದ್ದೀನಿ. ಹುಬ್ಬಳ್ಳಿ ಏರ್ಪೋರ್ಟಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿಡಬೇಕು ಅಂತೇಳಿ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದೀನಿ. ನಾನೇ ಮಾಡಕ್ಕೆ ಅಧಿಕಾರ ಇದ್ರೆ ನಾನೇ ಮಾಡಾಕ್ಬಿಡ್ತಿದ್ದೆ ಆತಾಗೆ, ಆದ್ರೆ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀನಿ. ಇವನು ಬಹಳ ಒತ್ತಾಯ ಮಾಡಿದವನು. ಅದರಲ್ಲಿ ಹೋದಾಗೆಲ್ಲ ಹುಬ್ಬಳ್ಳಿಗೆ ಹೋದಾಗೆಲ್ಲ ಒಂದು ಪತ್ರ ಕೊಡೋನು, ಇವನು ಈ ಕೃಷ್ಣಮೂರ್ತಿ ಇದನ್ನಲ್ಲ, ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತ ಹೋರಾಟ ಮಾಡಿದವನು ಇವನು. ಇವನು ಕರ್ಕೊಂಡು ಹೋಗಿದ್ದೆ ಅಲ್ವಾ, ಲಾಲು ಪ್ರಸಾದ್ ರೈಲ್ವೆ ಮಂತ್ರಿ ಆಗಿದ್ದಾಗ ಇವನು ಕರ್ಕೊಂಡು ಹೋಗಿದ್ದೆ ಡೆಲ್ಲಿಗೆ. ರೇವಣ್ಣನೂ ಬಂದಿದ್ದ, ಕರ್ಕೊಂಡೋಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಮಾಡಬೇಕು ಅಂತ ಮಾಡಿದ್ದು. ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಮಾಡಿದ್ದು ಕೂಡ ನಾವೇನೆ, ಕೆಂಪೇಗೌಡ ಜಯಂತಿ ಮಾಡಿದ್ದು ಕೂಡ ನಾವೇನೆ, ಕೆಂಪೇಗೌಡ ಪ್ರಾಧಿಕಾರ ಮಾಡಿದ್ದು ಕೂಡ ನಾವೇನೆ. ಅದರಿಂದ ಯಾಕೆ ಮಾಡಿದ್ದು ಅಂತಂದ್ರೆ, ಈ ಎಲ್ಲ ಮಹನೀಯರಿಂದ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡದಂಥವರು, ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದಂಥವರು, ಅವರಿಂದ ಎಲ್ಲ ಸ್ಫೂರ್ತಿ ಪಡ್ಕೋಬೇಕು, ಎಲ್ರಿಗೂ ಸ್ಫೂರ್ತಿ ಬರಬೇಕು. ಆ ಸ್ಫೂರ್ತಿ ಬರಲಿ ಅಂತೇಳಿ ಇವ್ರನ್ನೆಲ್ಲ ಅನೇಕ ಜನ ದಾರ್ಶನಿಕರು, ಚರಿತ್ರೆಯಲ್ಲಿ ಅರ್ಹರಾದಂಥ ವ್ಯಕ್ತಿಗಳು, ಆ ಎಂಥ ವ್ಯಕ್ತಿಗಳ ಜಯಂತ್ಯೋತ್ಸವವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಸೊ ಇವೆಲ್ಲ ನಾವು ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದ್ರೆ, ಇತಿಹಾಸ ತಿಳ್ಕೋಬೇಕು. ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಿಲ್ಲದೆ ಭವಿಷ್ಯ ನಿರ್ಮಾಣ ಮಾಡಕ್ಕಾಗತ್ತಾ, ಅಥವಾ ಭವಿಷ್ಯ ತಿದ್ದಕ್ಕಾಗತ್ತಾ, ಬದಲಾವಣೆ ಮಾಡಕ್ಕಾಗತ್ತಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇತಿಹಾಸ ಎಲ್ಲ ತಿಳ್ಕೋಬೇಕು. ಸಂಗೊಳ್ಳಿ ರಾಯಣ್ಣ ಯಾರು, ಕಿತ್ತೂರು ರಾಣಿ ಚೆನ್ನಮ್ಮ ಯಾರು, ಕೆಂಪೇಗೌಡ ಯಾರು, ಕನಕದಾಸ್ ಯಾರು, ಬಸವಣ್ಣ ಯಾರು, ಅಂಬೇಡ್ಕರ್ ಯಾರು, ಗಾಂಧೀಜಿ ಯಾರು, ಇವೆಲ್ಲ ಗೊತ್ತಾಗಬೇಕಲ್ಲ. ಏನ್ ಮಾಡಿದ್ರು ಅವರು ಈ ದೇಶಕ್ಕೋಸ್ಕರ ತಿಳ್ಕೊಂಡ್ರೆ ತಾನೇ ನೀವು ಅವ್ರಿಗೆಲ್ಲ ಅವ್ರ ಬಗ್ಗೆ ನಾವು ಗೌರವಿಸ್ತಕ್ಕಂಥ ಕೆಲಸ ಆಗ್ಬೇಕಲ್ಲ. ಏನು ಗೊತ್ತಿಲ್ಲದೆ ಹೋದ್ರೆ ಸುಮ್ಮನೆ ಬರೋದು, ಏನು ಅವ್ರ ಇತಿಹಾಸನೇ ಗೊತ್ತಿರಲ್ಲ.
ಆಮೇಲೆ ಇತಿಹಾಸ ತಿರ್ಸ್ತಕ್ಕಂಥ ಜನರು ಇದ್ದಾರೆ, ಹುಷಾರಾಗಿರ್ಬೇಕು ಅವ್ರ ಬಗ್ಗೆ. ಇತಿಹಾಸನ ತಿರ್ಸ್ಬಿಡ್ತಾರೆ, ಹುಷಾರಾಗಿರ್ಬೇಕು ಅವ್ರ ಬಗ್ಗೆ. ಮತ್ತೆ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವ್ರ ವಿರುದ್ಧ ನೀವಿರ್ಬೇಕಷ್ಟೇ. ಸಮಾಜದ ಬದಲಾವಣೆಗೆ ಅಸಮಾನತೆ ಹೋಗ್ಬೇಕು ಅಂತ ಬಸವಣ್ಣ ಹೇಳದ, ಕನಕದಾಸ್ ಹೇಳಿದ್ರು, ನಾವು ಹೇಳಿದ್ರು, ಗಾಂಧೀಜಿ ಹೇಳಿದ್ರು, ಎಲ್ಲ ಹೇಳಿದ್ರು. ಅದಾಗಬಾರದು, ಸಂವಿಧಾನನೇ ಬದಲಾವಣೆ ಆಗಬೇಕು ಅಂತ ಹೇಳ್ತಾರೆ. ಬಿ ಕೇರ್ಫುಲ್ ಅಬೌಟ್ ಸಚ್ ಪೀಪಲ್, ಬಿ ಕೇರ್ಫುಲ್. ಅವ್ರು ಯಾರು ಈ ವ್ಯವಸ್ಥೆ ಹಿಂಗೇ ಇರಬೇಕು, ಅಸಮಾನತೆ ವ್ಯವಸ್ಥೆನೇ ಇರಬೇಕು, ಮೇಲ್ಜಾತಿ ಕೀಳ್ಜಾತಿ ಇರಬೇಕು, ಶ್ರೀಮಂತರು ಬಡವರು ಇರಬೇಕು. ಇವೆಲ್ಲ ಹೋಗದೆ ಹೋದ್ರೆ ಸಮಾನತೆಯ ಸಮಾಜ ಕನಸಾಗಿ ಉಳಿದು ಬಿಡ್ತದೆ. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡಿ ಪ್ರಾಣ ಕಳ್ಕೊಂಡ್ರಲ್ಲ, ಹುತಾತ್ಮರಾದ್ರಲ್ಲ, ಅವರ ಉದ್ದೇಶ ಸಫಲ ಆಗಲ್ಲ. ನಮ್ಮನ್ನು ನಾವು ಆಳ್ಕೋಬೇಕು ಅಂತ ಮಾಡಿದ್ರು. ರಾಜರ ಕಾಲ ಆಯ್ತು, ಅದಕ್ಕೆ ಪದ್ಮಾವತಿ ದೊರೆ ಅಂತ ಅನ್ಬೇಡಮ್ಮ, ನಾವೆಲ್ಲ ಸೇವಕರು, ಜನಪ್ರತಿನಿಧಿಗಳು, ಜನಸೇವಕರು ನಾವೆಲ್ಲ. ರಾಜರುಗಳ ಕಾಲ ಹೊರಟೋಯ್ತು. ಈಗೆಲ್ಲ ಜನಪ್ರತಿನಿಧಿಗಳು ಜನಸೇವೆ ಮಾಡಕ್ಕೋಸ್ಕರ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮ್ ಕೆಲಸ ಮಾಡ್ರಪ್ಪ ಅಂತ ಹೇಳಿ ನಮಗೆ ಕಳಿಸಿದ್ದಾರೆ ಅಷ್ಟೇ. ನಾವೇಂಗ್ ದೊರೆಗಳಾಗ್ತೀವಿ? ಸಾಧ್ಯನೇ ಇಲ್ಲ. ಅದೆಲ್ಲ ಹಿಂದಿನ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ರಾಜರ ಕಾಲ ಇತ್ತು. 500 ಚಿಲ್ಲರೆ ಜನ ಈ ದೇಶದಲ್ಲಿ ರಾಜರುಗಳಿಗೆ, ಒಬ್ರು ಕಂಡ್ರು ಒಬ್ರಿಗೆ ಆಯ್ತಿರ್ಲಿಲ್ಲ. ಅದೇ ಬಂದಿರೋ ತಾಪತ್ರಯ. ಒಬ್ಬ ರಾಜನ್ ಕಂಡ್ರೆ ಇನ್ನೊಬ್ರು ರಾಜನ್ಗೆ ಆಯ್ತಿರ್ಲಿಲ್ಲ. ಅದಕ್ಕೆ ಗಜನಿ ಮೊಹಮ್ಮದ್ ಇದನ್ನಲ್ಲ, ಗಜನಿ ಮೊಹಮ್ಮದ್ ಅಂತ, ನಜೀರ್ ಕೇಳಿಸ್ಕೊತಾ ಇದ್ದೀರಾ? ಗಜನಿ ಮೊಹಮ್ಮದ್ ಅಂತ ಈ ಗುಜರಾತ್ನಲ್ಲಿ ಒಂದು ಸೋಮನಾಥ ದೇವಾಲಯ ಇತ್ತು. ಅಲ್ಲಿ ಚಿನ್ನದ ಗಂಟೆ ಇತ್ತು. ಆ ಚಿನ್ನದ ಗಂಟೆನ ಕದ್ಕೊಂಡು ಹೋಗಕ್ಕೆ ಬಂದಿರ್ತಾನೆ, ದೋಚ್ಕೊಂಡು ಹೋಗಕ್ಕೆ. ಯಾವ ರಾಜರು, ಒಬ್ರಿಗೆ ಆಯ್ತಿರ್ಲಿಲ್ವಲ್ಲ, ಯಾರು ಕೂಡ ಅವ್ನು ತಡೀಲಿಲ್ಲ. ನಮ್ಮಲ್ಲಿ ಏನ್ ಮಾಡ್ತಾರೆ, ಆ ಪೂಜಾರಿಗಳು ಅವ್ರು ಇವ್ರ ಸೇರ್ಕೊಂಡು ಹೋಮ ಅವನ ಮಾಡ್ಕೊಂಡು ಕೂತಿದ್ರು. ಆ ಹೋಮನೂ ಏನೂ ಆಗ್ಲಿಲ್ಲ, ಅವನನ್ನು ಏನೂ ಆಗ್ಲಿಲ್ಲ, ಗಂಟೆ ಹೊಡ್ಕ ಹೊಂಟೋದ್ರ ಏನೂ ಆಗ್ಲಿಲ್ಲ ಈ ದೇಶದಲ್ಲಿ. ಕತೆ ಗೊತ್ತಾ ನಿಮ್ಗೆ? ಏನ್ ಗೋವಿಂದರಾಜ ಗೊತ್ತಾ ನಿಂಗೆ? ಏನ್ ಗೊತ್ತು ನಿನ್ಗೆ? ಹಿಂಗೆ ಇತಿಹಾಸ ಇವೆಲ್ಲ ತಿಳ್ಕೋಬೇಕು ನೀವು, ಗೊತ್ತಾಯ್ತಾ? ಅದರಿಂದ ಸಂಗೊಳ್ಳಿ ರಾಯಣ್ಣ ಪ್ರತಿಯೊಬ್ರು ಕೂಡ ಸಂಗೊಳ್ಳಿ ರಾಯಣ್ಣ ಯಾತಕ್ಕೋಸ್ಕರ ಹುತಾತ್ಮರಾದರು? ಅವರು ಈ ದೇಶಕ್ಕೋಸ್ಕರ ಹುತಾತ್ಮರಾದರು, ಸ್ವಂತಕ್ಕೋಸ್ಕರ ಅಲ್ಲ ಹುತಾತ್ಮ. ಅವ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ ಹುತಾತ್ಮರಾದರು, ದೇಶಕ್ಕೋಸ್ಕರ. ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ನವ್ರನ್ನ ಸೋಲಿಸಬೇಕು, ಹೊರಗಟ್ಟಬೇಕು ಅಂತೇಳಿ ಮಾಡದಂಥದ್ದು. ಅದರಿಂದ ನಾವು ಸಂಗೊಳ್ಳಿ ರಾಯಣ್ಣ ಯಾವಾಗಲೂ ಕೂಡ ಸ್ಮರಿಸ್ಕೊಳ್ಳೋಣ, ಅವರಿಂದ ಸ್ಫೂರ್ತಿ ಪಡ್ಕೊಳ್ಳೋಣ, ದೇಶಭಕ್ತಿ ಬೆಳೆಸ್ಕೊಳ್ಳೋಣ ಅಲ್ವಾ? ಮತ್ತೆ ಎಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ಳೋಣ. ಅವನು ಆ ಜಾತಿ ಈ ಜಾತಿ ಅಂತ ಅನ್ನಕ್ ಹೋಗ್ಬಾರ್ದು. ಆ ಧರ್ಮ ಈ ಧರ್ಮ ಅಲ್ವಾ, ಈ ಜಾತಿಯವನು ಆ ಜಾತಿಯವನು, ಇದನ್ನ ಬಿಟ್ಬಿಟ್ಟು ಎಲ್ಲರೂ ಮನುಷ್ಯರು ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದೇ ಇವೆಲ್ಲ ಸಂಗೊಳ್ಳಿ ರಾಯಣ್ಣನಿಗೆ, ಅಂಬೇಡ್ಕರ್ಗೆ, ಸಂವಿಧಾನಕ್ಕೆ ನಾವು ಗೌರವವನ್ನ ಕೊಡ್ತಕ್ಕಂಥದ್ದು. ಗಣರಾಜ್ಯೋತ್ಸವ ಸಂದೇಶ ಅಂತಂದ್ರೆ ಇದೇನೆ, ಗೊತ್ತಾಯ್ತಾ? 75 ವರ್ಷ ಈ ಕಾಲಿಟ್ಟಿದೀವಿ ನಾವು. ಸಂವಿಧಾನ ಬಂದು 74 ವರ್ಷ ಮುಗಿದೋಯ್ತು, ತುಂಬೋಯ್ತು. ಇವತ್ತಿಗೆ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಇನ್ನೂ ಅಸಮಾನತೆ ಇದೆ ಸಮಾಜದಲ್ಲಿ. ಅಸಮಾನತೆಯನ್ನ ಹೋಗ್ಲಾಡಿಸ್ಬೇಕು. ಅದಕ್ಕೋಸ್ಕರನೇ ನಾವು ಈ ಸಾರಿ ಈ 26ನೇ ತಾರೀಕಿನಿಂದ, ಇವತ್ತಿನಿಂದ ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಜಾಥಾ ಏರ್ಪಾಡು ಮಾಡಿದ್ದೀವಿ. ಸಂವಿಧಾನ ಜಾಥಾ ಏರ್ಪಾಡು ಮಾಡಿದ್ದೀವಿ.
ಅದು ಮುಂದಿನ ತಿಂಗಳು 24, 25 ಮುಂದಿನ ತಿಂಗಳು ವಿಚಾರ ಸಂಕಿರಣ ನಡೀತದೆ. 25 ತಾರೀಕಿಗೆ ದೊಡ್ಡ ಸಮಾವೇಶ ಪ್ಯಾಲೇಸ್ನಲ್ಲಿ ನಡೀತದೆ. ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಗೊತ್ತಾಗಬೇಕಲ್ಲ, ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಸಂವಿಧಾನ ತೆಗೆದಾಕ್ತಿವಿ ಅಂತಂದವ್ರಿಗೂ ಚಪ್ಪಾಳೆ ತಟ್ತಾರೆ, ಸಂವಿಧಾನದ ರೀತಿ ಇರ್ತೀವಿ ಅಂತಂದ್ರು ಅವ್ರಿಗೂ ಚಪ್ಪಾಳೆ ತಟ್ತಾರೆ. ಈ ದೇಶ ಏನ್ ಮಾಡಬೇಕು ಅಂತಲೇ ನಂಗೆ ಅರ್ಥ ಆಗೋದಿಲ್ಲ. ಸಂವಿಧಾನ ತೆಗೆದಾಕ್ತಿವಿ ಅನ್ನೋರ್ಗೂ ಚಪ್ಪಾಳೆ ತಟ್ತಾರೆ, ಸಂವಿಧಾನ ರಕ್ಷಣೆ ಮಾಡಬೇಕು ಅನ್ನೋರ್ಗೂ ಚಪ್ಪಾಳೆ ತಟ್ತಾರೆ. ಯಾವ್ದು ಸರಿ ಇಲ್ಲ ಅಂತಕ್ಕಂಥ ಇದಿರ್ಬೇಕಲ್ಲ, ಅರ್ಥ ಆಗ್ಬೇಕಲ್ಲ. ಸೊ ನಾವೆಲ್ಲ ಸಂಗೊಳ್ಳಿ ರಾಯಣ್ಣನ ಸ್ಮರಿಸ್ಕೊಳ್ಳೋಣ. ಅವರು ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ, ದೇಶ ಬಹಳ ಪ್ರೀತಿಸ್ತಾ ಇದ್ರು, ದೇಶ ರಕ್ಷಣೆಗೋಸ್ಕರ ಇವೆಲ್ಲ ಆಗಿದೆ. ನಾವು ಕೂಡ ದೇಶಭಕ್ತಿಯನ್ನ ಬೆಳೆಸ್ಕೊಳ್ಳೋಣ. ಇದೇ ಸಂಗೊಳ್ಳಿ ರಾಯಣ್ಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ನಿಮ್ಮೆಲ್ಲರಿಗೂ 75ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರಿ ಸಂಗೊಳ್ಳಿ ರಾಯಣ್ಣವರಿಗೆ ಅವರನ್ನು ಸ್ಮರಿಸಿಕೊಂಡು ಅವರ ಗೌರವ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.